ನಾವಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದೀವಿ. ಎಷ್ಟು ಸಾಫ್ಟ್ ಆಗಿ ಬಂದಿರೋ ಗುಲಾಬ್ ಜಾಮೂನ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ. ಪಾಕದ ಜೊತೆ ಜಾಮೂನ್ ನೋಡ್ತಾ ಇದ್ರೆ ನೋಡಿ, ಸ್ಪೂನಲ್ಲಿ ಎತ್ತಿ ನೋಡ್ತಾ ಇದ್ರೆ ರಸ ಇಳಿತಾ ಇದೆ. ಹೇಗಿದೆ ಗುಲಾಬ್ ಜಾಮೂನ್ ಬಾಲ್? ಕರ್ದಾಗ ಡ್ರೈ ಜಾಮೂನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಡ್ರೈ ಜಾಮೂನ್ ಕೂಡ ತಿನ್ನಕ್ಕೂ ಸಖತ್ತಾಗಿತ್ತು. ಹಿಟ್ಟಂತೂ ತುಂಬಾ ಸಾಫ್ಟ್ ಆಗಿ ಬಂದಿದೆ ಕಲ್ಸ್ಕೊಂಡಿರೋದು. ಈ ತರ ಕಲ್ಸ್ಕೊಂಡಾಗ ಜಾಮೂನು ಯಾವುದೇ ತರ ಬಿರುಕು ಬಿಡದೆ ನೀಟಾಗಿ ಬರುತ್ತೆ. ಬರೋದಿಲ್ಲ ಅವನಿಗೆ ತೆಲುಗು ಕನ್ನಡ ಮಾತಾಡೋ. ಯಾರು ಮಾಡ್ಕೊಡ್ಬೇಕು? ಮಮ್ಮಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ತಿಂಡಿ ತಿಂದು ಅಮ್ಮ ತೊಂಡೆಕಾಯಿ ಸಾಂಬಾರ್ ಮಾಡಿದ್ರು. ತೊಂಡೆಕಾಯಿ ಸಾಂಬಾರ್ ಆದ್ಮೇಲೆ ಜಾಮೂನ್ ಮಾಡೋಣ ಅಂತ ಅನ್ಕೊಂಡ್ವಿ. ಫುಲ್ ಅಗ್ನ ನೋಡಿ, ಲಾಸ್ಟ್ ಅಲ್ಲಿ ಜಾಮೂನ್ ಇದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಟಿಫಿನು ದೋಸೆ ತಿಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಸಂಡೇ ಬ್ಲಾಗ್ ಇದು. ನಮ್ಮ ಮನೇಲಿ ಸಂಡೇ ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಸಂಡೇನೇ ವಾರ. ನಮ್ಮಮ್ಮ ಇವಾಗಷ್ಟೇ ಪೂಜೆ ಎಲ್ಲ ಮುಗಿಸಿ ಈಗ ತಿಂಡಿ ತಿಂದರು. ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ವಿ. ಇವತ್ತು ತೊಂಡೆಕಾಯಿ ಸಾರು ಮಾಡ್ತೀನಿ ಅಂತ ಅಮ್ಮ ತೊಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ. ನೋಡಿ, ಬರ್ತಾ ಇದ್ದಾರೆ ಉದ್ದಕ್ಕೆ. ಅಂದರೆ ನೆನ್ನೆಲ್ಲ ಫುಲ್ಲು ಮಳೆ ಬಂದುಬಿಟ್ಟಿತ್ತು. ಏನಪ್ಪ ಇವತ್ತು ಹೊಳು ಆಗುತ್ತೋ ಇಲ್ಲೋ, ಬಿಸಿಲು ಬಿಡುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ನೈಟು ಗೈಸ್ 1 ಗಂಟೆಗೇನೋ ಸ್ಟಾರ್ಟ್ ಆಗಿತ್ತು ಮಳೆ. 5:30 6 ಗಂಟೆ ತನಕನೂ ಫುಲ್ಲು ಮಳೆ ಬರ್ತಾನೇ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸ್ವಲ್ಪ ಬಿಸಿಲು ಬಿಡ್ತಾ ಇದೆ. ಹೊರಗಡೆ ನೋಡೋದಕ್ಕೂ ಒಂಥರ ಖುಷಿಯಾಗುತ್ತೆ. ಇವತ್ತಂತೂ ಬೆಳಗ್ಗೆ ಏಳಬೇಕು ಅಂತಲೇ ಅನಿಸಿರಲಿಲ್ಲ. ಈ 9:30 10 ಗಂಟೆ ಆದ್ರೂ ಏನೋ ಈಗ ಎಲ್ಲೋ 7 ಗಂಟೆ ಆಗಿದೆಯೋ 6:30 7 ಗಂಟೆನೋ ಅನ್ನಂಗೆ ಆಗುತ್ತೆ ಅಂತ ಅನಿಸ್ತಾ ಇತ್ತು ಮನಸ್ಸಿಗೆ. ಹಾಗಾಗಿ ಇವತ್ತು ತುಂಬ ಲೇಟ್ ಆಗಿಬಿಡ್ತು, ಎದ್ದಿರೋದಾಗಲಿ ಟಿಫಿನ್ ಆಗಲಿ ಎಲ್ಲ. ಇವಾಗ ಮಧ್ಯಾಹ್ನ ಊಟ ಕೂಡ ಲೇಟ್ ಆಗುತ್ತೆ. ಬನ್ನಿ, ಅಮ್ಮ ತೊಂಡೆಕಾಯಿ ಸಾರು ಮಾಡ್ತಾ ಇದ್ದಾರೆ. ನಮ್ಮಮ್ಮನ ತೊಂಡೆಕಾಯಿ ಸಾರು ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಏನು ಸಾರು ಮಾಡ್ತಿದ್ದೀರಮ್ಮ? ತೊಂಡೆಕಾಯಿ ಬೇಳೆ ಸಾರು. ನೋಡ್ರಿ ಒಂಚೂರು ಕ್ಯಾಮ್ರಾ ನೋಡಿ ಮಾತಾಡ್ರಿ. ತೊಂಡೆಕಾಯಿ ಬೇಳೆ ಸಾರು. ನಮ್ಮಮ್ಮ ತೊಂಡೆಕಾಯಿ ಬೇಳೆ ಸಾರು ಮಾಡ್ತಾ ಇದ್ದಾರೆ. ನಮ್ಮಮ್ಮ ಏನು ಸಾಂಬಾರು ಮಾಡಿದ್ರು ಒಂಥರ ಚೆನ್ನಾಗಿರುತ್ತೆ. ಎಲ್ಲದನ್ನು ಕಟ್ ಮಾಡ್ತಾ ನಿಂತ್ಕೊಂಡಿದ್ದಾರೆ. ತೊಂಡೆಕಾಯಿ ಬೇಳೆ ಸಾರು ಇವತ್ತಿನ ಸ್ಪೆಷಲ್ಲು, ಸಂಡೇ ಸ್ಪೆಷಲ್. ಎಲ್ಲರ ಮನೆಗೂ ಸಂಡೇ ನಾನ್ ವೆಜ್ ಮಾಡ್ತಾರೆ. ನಾವು ಸಂಡೇ ಮಾಡಲ್ಲ. ಸಂಡೇನೇ ಪೂಜೆ ಗೀಜೆ ಪುನಸ್ಕಾರ ಅಂದ್ಕೊಂಡು ಸಂಡೇ ಸ್ಟಾರ್ಟ್ ಮಾಡ್ತಾರೆ. ಸಂಡೇ ವಾರ ಇವ್ರದ್ದು. ಹಾಗಾಗಿ ಸಂಡೇ ನಮ್ಮದೆಲ್ಲ ಸಂಡೇ ಸ್ಪೆಷಲ್. ಆ ಕಡೆ ಹೋದ್ಮೇಲೆ ಇಲ್ಲಿ ಸಂಡೇ ಮಾತ್ರ ನಾನ್ ವೆಜ್ ಇರಲ್ಲ. ಮಂಡೇ ಸ್ಪೆಷಲ್ ಆಗುತ್ತೆ ಈ ಕಡೆ. ನಿನ್ನೆ ಅಷ್ಟೇ ಸ್ಪೆಷಲ್ ಮಾಡಿದ್ವಿ, ಇವತ್ತು ಸ್ಪೆಷಲ್ ಏನಿಲ್ಲ. ತೊಂಡೆಕಾಯಿ ಸಾಂಬಾರು, ರೈಸು ತೊಳೆದಿಟ್ಕೊಂಡಿದ್ದಾರೆ. ಅದಕ್ಕೆ ಈರುಳ್ಳಿ ಹಾಕಿದ್ದೀರಾ? ಈರುಳ್ಳಿ, ಟೊಮೊಟೊ. ಅಮ್ಮ ನಾವು ಬೆಳ್ಳುಳ್ಳಿ ಹಾಕಲ್ಲ ನಮ್ಮ ಇವಕ್ಕೆ ಬೇಳೆ ಬೇಯೋಕ್ಕೆ ಬೇಯಿಸೋಕ್ಕಾಗಲ್ಲ. ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕನ. ಬೇಯಿಸ್ಬಿಟ್ಟು ಆಮೇಲೆ ತೊಂಡೆಕಾಯಿ ಎಲ್ಲ ಹೆಚ್ಕೊಂಡು ಮಸಾಲೆ ಎಲ್ಲ ಹಾಕ್ತಾರೆ. ಕರಿಬೇವು ಸೊಪ್ಪು ಹಾಕ್ತೀರಾ? ಕರಿಬೇವು ಸೊಪ್ಪು, ಫ್ರೆಶ್ ಆಗಿರೋಂಥ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ವಿಸಿಲ್ ಹೊಡೆಸಿದ್ರೆ ಮೆತ್ತಗೆ ಘಮ ಘಮ ಸ್ಮೆಲ್ ಬರುತ್ತೆ ಬೇಳೆ ಸಾರಿಂದು. ತೊಂಡೆಕಾಯಿ ಫ್ರೆಶ್ ಆಗಿದೆ. ನಮ್ಮಮ್ಮ ಕಟ್ ಮಾಡ್ತಾ ಇದ್ದಾರೆ. ಎಳೆದು ನೋಡೋಕ್ಕೆ ಹಸ್ರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಏನಪ್ಪ, ಒಂದೊಂದು ತೊಂಡೆಕಾಯಿ ಈ ಥರ ಇದ್ರೂ ಹುಳಿ ಅನಿಸುತ್ತೆ. ಹಾಗಾಗಿ ನಮ್ಮ ಅಮ್ಮ ಸಾಂಬಾರು ಮಾಡ್ಬೇಕಾದ್ರೆ ತೊಂಡೆಕಾಯಿಗೆ ಹುಳಿ ಹಾಕೋದಿಲ್ಲ. ಹುಳಿ ಹಾಕ್ದೇ ಸಾಂಬಾರು ಮಾಡ್ತಾರೆ. ಹುಳಿ ಬಿಡುತ್ತೆ ತೊಂಡೆಕಾಯಿ ಅಂತ ಹೇಳ್ತಾರೆ. ದೊಡ್ಡ ಸೈಜು ಚೆನ್ನಾಗಿದೆ ನೋಡೋದಕ್ಕೂ. ಸಾಂಬಾರು ರೆಡಿ ಆಯಿತು. ಇನ್ನು ಲಾಸ್ಟ್ ಫೈನಲ್ ಟಚ್. ನಮ್ಮಮ್ಮ ಸಾಂಬಾರೆಲ್ಲ ಆಗ್ತಾ ಇದ್ದಂಗೆ ಕರಿಬೇವು ಸೊಪ್ಪನ್ನ, ಹಸಿ ಕರಿಬೇವು ಸೊಪ್ಪನ್ನ ಸ್ವಲ್ಪ ಬೆಂಕಿಯಲ್ಲಿ ಸುಟ್ಬಿಟ್ಟು ಹಾಕ್ತಾರಂತೆ. ಘಮ ಘಮ ಅನ್ನುತ್ತೆ ಅಂತ ಹೇಳ್ತಾರೆ. ಹಾಗೆ ಊಟಕ್ಕೆ ರೆಡಿ ಆದ್ವಿ. ನಮ್ಮಮ್ಮ ಊಟ ಹಾಕ್ಕೊಡ್ತಾ ಇದ್ದಾರೆ. ತೊಂಡೆಕಾಯಿ ಸಾರು ಊಟ ಮಾಡಿ ಮುಂದೇನು ಮಾಡಿದ್ವಿ ನೋಡಿ. ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ನಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ನಮ್ಮ ಅಥರ್ವಂಗೋಸ್ಕರ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಅವ್ನು ಎಷ್ಟೊತ್ತಿಗೂ ಮಾಮಿ ಗುಲಾಬ್ ಜಾಮೂನ್ ಅಂತ ಕೇಳ್ತಾನೆ ಇದ್ದ. ಇವತ್ತು ಬೆಳಗ್ಗೆಯಿಂದ ಒಂದು 20 ಸಲ ಕೇಳಿದ್ದಾನೇನೋ. ಹಾಗಾಗಿ ಇಷ್ಟೋ ತನಕ ಟೈಮ್ ಆಗಿರಲಿಲ್ಲ. ಈಗ ಸಂಜೆ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಈಗ ಗುಲಾಬ್ ಜಾಮೂನ್ ಮಾಡಬೇಕು. ಬನ್ನಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿ. ನಾವು ಈಗಲೇ ಇಲ್ಲೇ ಹಾರಾಗಿ ಕುಣಿತಾ ಇದ್ದಾನೆ ನಮ್ಮ ಅಥರ್ವ. ನನಗೂ ತೋರಿಸು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೇ ನಿಂತ್ಕೊಂಡಿದ್ದಾನೆ. ಹಾಯ್ ಮಾಡೋಚಿನ. ಯಾರಿಗಪ್ಪಿ ಗುಲಾಬ್ ಜಾಮೂನು? ನಿನಗ? ಯಾರು ಮಾಡ್ಕೊಡ್ಬೇಕು ನಿನಗೆ ಗುಲಾಬ್ ಜಾಮೂನು? ನಾನು ಮಾಡ್ಕೊಡ್ಬೇಕಾ? ಇವನಿಗೆ ಕನ್ನಡ ಬರೋದಿಲ್ಲ, ಇವನಿಗೆ ತೆಲುಗು ಕನ್ನಡ ಮಾತಾಡೋ. ಯಾರು ಮಾಡ್ಕೊಡ್ಬೇಕು? ಮಮ್ಮಿ ಮಾಡ್ಕೊಡ್ಬೇಕಾ? ನಿಂಗೆ ಕನ್ನಡ ಬರುತ್ತೋ ಬರಲ್ಲ? ಬರ್ತೀನಿ ಅಲ್ಲ, ಬರುತ್ತೆ. ಕಲಿತೀನಿ. ಓಕೆ ಚಿನ್ನ, ಇವತ್ತು ಗುಲಾಬ್ ಜಾಮೂನ್ ಮಾಡಿಕೊಟ್ರೆ ನೀನು ನನಗೇನು ಕೊಡ್ತೀಯಾ?
500 ಕೊಡ್ತಾನಂತೆ. ನನಗೆ ಗುಲಾಬ್ ಜಾಮೂನ್ ಮಾಡಿಕೊಟ್ರೆ ನೋಡಿ 500 ಕೊಡ್ತಾನೆ. ಇರೋ ಒಂದು 70 ರೂಪಾಯಿ ಜಾಮೂನ್ ಪ್ಯಾಕೆಟ್ ಆದರೆ ಇನ್ನು ನನಗೆ 430 ರೂಪಾಯಿ ಉಳಿದಿತ್ತೆ. ಹಾಗೆ ನನಗೆ ಕಮಿಷನ್ ಕೊಡ್ತಾ ಇದ್ದಾನೆ. ಗುಲಾಬ್ ಜಾಮೂನ್ ಮಾಡ್ಕೊಡೋದ್ರಿಂದ 500 ರೂಪಾಯಿ ಕೊಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ಏನಾದರೂ ಒಂದು ಕೆಲಸ ಹೇಳಿದ್ರೆ ಅಷ್ಟೇ, ಮಮ್ಮಿ ನಿನಗೆ 500 ಕೊಡ್ತೀನಿ, ನನಗೆ ಊಟ ಮಾಡಿಸ್ತೀಯಾ ಅಂತ ಬರ್ತಾನೆ. ಇದೇ ಥರ ನನಗೆ ಭಾಳ 500 ಕೊಟ್ಬಿಟ್ಟಿದ್ದಾನೆ ಅಲ್ಲ ಚಿನ್ನ? ಓಕೆ ಗೈಸ್, ಬನ್ನಿ ಇವಾಗ ಹೋಗೋಣ. ಮಾತಾಡ್ತಾ ಇದ್ಬಿಟ್ರೆ ಇಲ್ಲ ಟೈಮ್ ಆಗಿಬಿಡುತ್ತೆ. ಮತ್ತೆ ಕಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆಗಿಲ್ವಾ ಇನ್ನು ಗುಲಾಬ್ ಜಾಮೂನ್ ಅಂತ ಹೇಳಿ. ಇನ್ನು ಪಾಕ ಮಾಡಬೇಕು, ಆಮೇಲೆ ಗುಲಾಬ್ ಜಾಮೂನ್ ಮಾಡಬೇಕು. ಬನ್ನಿ ಹೋಗೋಣ, ಗುಲಾಬ್ ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಪಾಕ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ. ಪಾಕ ಮಾಡೋಕ್ಕೆ ಈ ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಅಡುಗೆ ಮನೆಯಲ್ಲಿ, ಅದೇ ಪ್ರಾಬ್ಲಮ್ ನನಗಿಲ್ಲ. ಒಂಚೂರು ವಿಡಿಯೋ ಮಾಡಬೇಕು ಅಂದರೆ ಫಸ್ಟ್ ಪಾಕಕ್ಕೆ ಇಟ್ಬಿಡೋಣ, ಆಮೇಲೆ ಹಿಟ್ಟು ಕಲಿಸ್ಕೊಳಕ್ಕೆ ಕುತ್ಕೊಂಡ್ರೆ ಸರಿಯಾಗುತ್ತೆ. ಪಾಕ ಸುಮಾರು ಹೊತ್ತಾಗುತ್ತಲ್ವ, ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗೋದಕ್ಕೆ. ಹಾಗಾಗಿ ಫಸ್ಟ್ ಇದನ್ನ ಇಟ್ಕೊಬಿಟ್ರೆ ಆಮೇಲೆ ಅದನ್ನು ಸ್ವಲ್ಪ ಟೈಮಲ್ಲಿ ಆದರೂ ಪರವಾಗಿಲ್ಲ, ಎಣ್ಣೆಯಲ್ಲಿ ಕರೆದು ಇದಕ್ಕೆ ಹಾಕ್ಬಿಡ್ಬೋದು. ಬನ್ನಿ ಫಸ್ಟ್ ಪಾಕನ ಇಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋಣ. ಪಾಕ ಮಾಡೋಕ್ಕೆ ಶುಗರ್ ಹಾಕ್ತಾ ಇದ್ದೀನಿ. ಡೈರೆಕ್ಟ್ ಕವರಿಂದನೇ ಹಾಕ್ತಾ ಇದ್ದೀನಿ. ಸಾಕನ್ಸುತ್ತೆ. ಜಾಸ್ತಿ ಸ್ವೀಟ್ ಆದರೆ ನಮ್ಮನೆಗೆ ಒಂದು ಸ್ವಲ್ಪ ಸ್ವೀಟು ಎಲ್ಲರೂ ಕಡಿಮೆನೇ ತಿನ್ನೋದು. ನೋಡೋಣ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ಆಮೇಲೆ ಕಡಿಮೆ ಆದರೆ ಹಾಕ್ಬೋದು. ಮತ್ತೆ ಕುದಿಸೋಕ್ಕೆ ಸಾಕಾಗುತ್ತೆ ಅಂದ್ಕೊಳ್ತೀನಿ. ಪಾಕ ಜಾಸ್ತಿ ಇದ್ದಷ್ಟು ಚೆನ್ನಾಗಿ, ಯಾಕಂದರೆ ಗುಲಾಬ್ ಜಾಮೂನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆವಾಗ ಹೀರ್ಕೊಂತು ಅಂದರೆ ಆವಾಗ ರಸ ಏನು ಉಳಿಯೋದೇ ಇಲ್ಲ. ಪಾಕ ಎಲ್ಲ ಖಾಲಿ ಆಯಿತು ಅಂದರೆ ಬರೀ ಗುಲಾಬ್ ಜಾಮೂನ್ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಪಾಕ ಜಾಸ್ತಿನೇ ಮಾಡ್ಕೋಬೇಕು. ಹಾಗಂತ ಹೇಳಿ ನೀರು ಥರ ಮಾಡಿದ್ರೂ ಟೇಸ್ಟಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿ ಥರ ಬರಬೇಕು. ಅವಾಗ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಎತ್ತಿದ್ರೆ ರಸ ಹನಗ್ತಾ ಇರಬೇಕು. ಆ ಥರ ಗುಲಾಬ್ ಜಾಮೂನ್ ಅಂದರೆ ಎಂಥವರಿಗೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಬನ್ನಿ ಇದಕ್ಕೆ ನೀರು ಹಾಕೊತೀನಿ. ಇವಾಗ ಇಷ್ಟು ಸಕ್ಕರೆನ ಇಟ್ಕೊಂಡಿದ್ದೀನಿ. ಇಷ್ಟು ಸಕ್ಕರೆಗೆ ಎಷ್ಟು ನೀರು ಹಾಕ್ತೀನಿ ಅಂದರೆ ತೋರಿಸ್ತೀನಿ. ನೀರು ಹಾಕೋಬಿಡೋಣ ಫಸ್ಟ್. ಸಾಕು, ಜಾಸ್ತಿ ನೀರು ಹಾಕ್ಸಿದ್ರೆ ಜಾಸ್ತಿ ಕುದಿಸ್ಬೇಕು. ಹಾಗಾಗಿ ಅಷ್ಟು ನೀರು ಸಾಕಾಗುತ್ತೆ. ಹೀಗೆ ನಾನೊಂದು ಏಲಕ್ಕಿನ ಹಿಂಗೊಂದೆರಡು ಓಪನ್ ಮಾಡಿಬಿಟ್ಟು ಹೀಗೆ ಕುದಿಯೋಕ್ಕೆ ಹಾಕ್ಬಿಡ್ತೀನಿ. ಚೆನ್ನಾಗಿ ಕುದಿಲಿ. ಕುದ್ದು ಆಮೇಲೆ ಕೇಸರಿ ಕೂಡ ಒಂದು ಎರಡು ಕಡ್ಡಿ ಅಷ್ಟು ಹಾಕ್ಕೊತೀನಿ. ಕೇಸರಿ ಹಾಕೋದ್ರಿಂದ ನೀರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಕೇಸರಿ ಕಲರ್ ಬರುತ್ತೆ. ಹಾಗಾಗಿ ಕಲರ್ ಬರಲಿ ಅಂತ ಹಾಕಿದ್ದೀನಿ. ಬನ್ನಿ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಓಪನ್ ಮಾಡೋಣ. MTR ಗುಲಾಬ್ ಜಾಮೂನ್ ಪೌಡರ್ ಯಾವಾಗಲಾದ್ರೂ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಇಷ್ಟ ಆಗುತ್ತೆ ಗುಲಾಬ್ ಜಾಮೂನ್ ಕೂಡ. ಜಾಸ್ತಿ ಏನು ಮಾಡ್ತಾ ಇಲ್ಲ, ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಅಷ್ಟು ಮಾಡ್ತಾ ಇದ್ದೀವಿ. ಜಾಮೂನ್ ಮಿಕ್ಸ್ ಪೌಡರ್ಗೆ ಸ್ವಲ್ಪ ಜನ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ತಾರೆ. ನಾನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಯಾವಾಗ ಮಾಡಿದ್ರೂ ಹಾಲೇ ಯೂಸ್ ಮಾಡೋದು. ಇಲ್ಲ ಹಾಲು ಸ್ವಲ್ಪ ನೀರು ಕೂಡ ಯೂಸ್ ಮಾಡ್ಕೋಬಹುದು. ಯಾವ್ದಾದ್ರು ಸಪ್ರೇಟಾಗಿ ಒಂದಾದರೂ ಹಾಕ್ಬೋದು. ಈ ಕಡೆ ಪಾಕಕ್ಕೆ ಕೊತ ಕುದಿತಾ ಇದೆ. ಆದಷ್ಟು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ನಾವು ಕಲಿಸ್ಕೋಬೇಕು. ಇಲ್ಲಾಂದರೆ ಉಂಡೆ ಮೇಲೆ ಬಿರಿ ಬಿಡುತ್ತೆ. ನಾನು ಹಾಗಾಗಿ ಮನೆಯಲ್ಲೇ ಮಾಡಿರೋಂಥ ಒಂದು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಸ್ಮೆಲ್ಲು, ಹಾಗೆ ಸ್ವಲ್ಪ ಆಯಿಲ್ ಅಂಶ ಕೂಡ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ಯೂಸ್ ಮಾಡಿದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಹುದು. ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತೆ. ಕೈಗೆ ಒಂದು ಸ್ವಲ್ಪ ಎಣ್ಣೆ ತಾಗಬೇಕು, ಅಲ್ಲಿ ತನಕ ಹಾಕಿ ಚೆನ್ನಾಗಿ ಈ ಥರ ನಾದ್ಕೋಬೇಕು. ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಉಂಡೆ ಕಟ್ಟಕ್ಕೆ ಸರಿಯಾಗುತ್ತೆ. ಈ ಕಡೆ ಪಾಕ ರೆಡಿ ಆಗ್ತಾ ಇದೆ, ಕುದೀತಾ. ಗೈಸ್, ಈಗ ಈ ಥರ ಹಿಟ್ಟಾಗಿದೆ. ಇದನ್ನು ಚಂದ ಮಾಡಿ ಸಾಫ್ಟಾಗಿ ನಾದ್ಕೋಬೇಕು. ಹಿಂಗೆ ನಾದಷ್ಟು ಇದು ಸಾಫ್ಟ್ ಆಗುತ್ತೆ. ಇಲ್ಲ ಅಂದರೆ ಬಿರುಕು ಆಗಿಬಿಡುತ್ತೆ. ಆವಾಗ ಉಂಡೆ ಇರುತ್ತಲ್ವಾ, ಆ ಉಂಡೆ ಎಣ್ಣೆಲಿ ಬಿಟ್ಟಾಗ ಒಡೆ ಬರುತ್ತೆ. ಆ ಥರ ಬರಬಾರ್ದು ಅಂದರೆ ಆದಷ್ಟು ಸಾಫ್ಟಾಗಿ ನಾವು ಈ ಥರ ಹಿಂಗೆ ನಾದ್ಕೋಬೇಕು. ಅದೇ ಕೆಲಸ ಮಾಡ್ತಾ ಇದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾವು ಮನೆಗೆ ಅವಾಗವಾಗ ಮಾಡಿದಾಗ ಹಾಗೆ ಬರ್ತಾಯಿತ್ತು. ಒಂದ್ಸಲಿ ಈ ಥರ ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ಆವಾಗಿಂದ ಆ ಥರ ಹೊಡಿತಾ ಇರಲಿಲ್ಲ. ಅದರಿಂದ ನಾನು ಯಾವಾಗ ಮಾಡಿದ್ರೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ಮಾಡ್ತಾ ಇರ್ತೀನಿ. ಇದನ್ನು ಹಾಲು ಹಾಕೇ ಮಾಡಬೇಕು ಅನ್ನೋದೇನಿಲ್ಲ. ಇದಕ್ಕೆ ನೀರು ಹಾಕೂ ಮಾಡ್ತಾರೆ. ನಾನು ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ.
ಸ್ವಲ್ಪ ಹಾಲು ನೀರು ಹಾಕಿದ್ರು ನಡೆಯುತ್ತೆ, ಎರಡು ಮಿಕ್ಸ್ ಮಾಡಿಬಿಟ್ಟು. ಏನ್ ಮಾಡ್ತಾ ಇದ್ ಮಮ್ಮಿ? ಗುಲಾಬ್ ಜಾಮ್ అలా పెట్టిని కొంచెం జొతే అవుతుంది. అందుకే మొత్తం మమ్మీ అలా చేసింది. మొత్తం ಸ್ಪೀಡಾಗಿ ಮಾಡ್ತೀನಿ ನೋಡಿ ಗೈಸ್. ಈ ತರ ಫುಲ್ ಸಾಫ್ಟ್ ಆಗೋ ತರ ನಾದ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು, ಆವಾಗ ಚೆನ್ನಾಗಿ ನೆಂದಿರುತ್ತೆ ಹಿಟ್ಟು. ಹಿಂಗೆ ಎಳೆದಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಸಾಫ್ಟ್ ಆಗಿದೆ ಹಿಟ್ಟು. ಇದನ್ನ ನಾವು ರೌಂಡ್ ಆಗಿ ಉಂಡೆ ಕಟ್ಟಿದಾಗ ಫುಲ್ ಸಾಫ್ಟ್ ಆಗಿರುತ್ತೆ, ಯಾವುದೇ ತರ ಒಡೆ ಆಗ್ಲಿ ಬಿರುಕಾಗ್ಲಿ ಬಂದಿರೋದಿಲ್ಲ. ನೀಟಾಗಿ ಉಂಡೆ ಕಟ್ಟಿ ಇಟ್ಕೋಬಹುದು. ಈ ತರ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರೌಂಡ್ ಆಗಿ. ಜಾಸ್ತಿ ಹೊತ್ತು ಮಾಡೋದು ಬೇಡ, ನೀಟಾಗಿ ಬರುತ್ತೆ. ಇದೇ ತರನೇ ನಾನು ಎಲ್ಲ ಹಿಟ್ಟನ್ನು ಮಾಡಿಕೊಂಡು ಒಂದೇ ಸತಿ ಕರಿಯೋಣ ಅನ್ಕೊಂಡು ಮಾಡ್ಕೊಳಕ್ಕೆ ಕುತ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಇಷ್ಟು ಮಾಡಿದ್ದೀನಿ. ಯಾವ್ಯಾವ ಸೈಜ್ ಬೇಕಾಗುತ್ತೆ ಅಂತೇಳಿ ಆಲ್ರೆಡಿ ಸ್ವಲ್ಪನೇ ನಾನು ಕಿತ್ ಹಾಕೋಬಿಟ್ಟಿದ್ದೀನಿ ಸೈಡ್ಗೆ. ಎಲ್ಲ ರೌಂಡ್ ಆದ್ಮೇಲೆ ಒಂದೇ ಸತಿ ಎಣ್ಣೆಲಿ ಕರಿಯೋಣ ಅಂತ. ನಮ್ಮ ಅಥರ್ವನು ಹಿಂದ್ಗಡೆನೆ ಬರ್ತಾ ಇದ್ದಾನೆ, ನಾನು ಮಾಡ್ತೀನಿ ಮಮ್ಮಿ, ನಾನು ಮಾಡ್ತೀನಿ, ಪ್ಲೀಸ್ ಮಮ್ಮಿ ನನಗೂ ಕೊಡು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನು ಮಾಡೋಕ್ಕೂ ಬಿಡಲ್ಲ, ಇನ್ನು ಎಲ್ಲ ವೇಸ್ಟ್ ಮಾಡ್ತಾನೆ ಅಂತೇಳಿ ಅವ್ನ ಕೈಗೂ ಸ್ವಲ್ಪ ಹಿಟ್ಟು ಕೊಟ್ಟು ಕೂರಿಸಿದ್ದೆ. ಹಾಗಾಗಿ ನೋಡ್ತಾ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾನೆ. ನೋಡಿ ಬಾಲ್ಸ್ ಎಲ್ಲ ಮಾಡಿದ್ದೀನಿ. ಅವ್ನು ನಾನು ಮಾಡ್ತೀನಿ ಅಂತ ಹೇಳಿ ಕೈಯಲ್ಲಿ ತಿಕ್ತಾ ಇದ್ದಾನೆ. ಅವ್ನ ಬಾಲ್ನ ತೋರ್ಸಕ್ ಬಂದಿದ್ದಾನೆ. ಇದು ಜಾಮೂನ್ ಸೈಜು ಜಾಸ್ತಿ ಸಣ್ಣ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಒಂದು ಮೀಡಿಯಂ ಸೈಜಲ್ಲಿ ಈ ತರ ಮಾಡ್ಕೊಂಡ್ರೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ, ಆವಾಗ ಸೈಜ್ ಚೆನ್ನಾಗಿರುತ್ತೆ. ಈ ಸೈಜಲ್ಲಾದ್ರೂ ಇರಬೇಕು, ಇದಕ್ಕಿಂತ ಸಣ್ಣ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ ನಾನು ಇದೇ ತರ ಎಲ್ಲ ಇಷ್ಟನ್ನ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಎಣ್ಣೆಯಲ್ಲಿ ಕರೆದ ಮೇಲೆ ಸ್ವಲ್ಪ ಸೈಜ್ ದೊಡ್ಡ ಆಗುತ್ತೆ. ಆಮೇಲೆ ಅದನ್ನ ಪಾಕದಲ್ಲಿ ಹಾಕಿದಾಗ ಪಾಕ ಎಲ್ಲ ಹೀರ್ಕೊಂಡು ಕೂಡ ಸಾಫ್ಟ್ ಆಗಿ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ. ಈ ಸೈಜಲ್ಲಿ ಮಾಡ್ಕೋಬಹುದು. ಇನ್ನ ಕಂಪ್ಲೀಟೇ ಆಗಿಲ್ಲ, ಹಾಫ್ ಪ್ರಾಸೆಸ್ ಮಾತ್ರ ಆಗಿದೆ. ಇವಾಗ್ಲೇನೆ ನೋಡ್ತಾ ಇದ್ರೆ ಆಸೆ ಆಗ್ತಾ ಇದೆ. ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ. ನೋಡಿ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸೈಜ್ಗಳು ಅಲ್ಲಲ್ಲೇ ಒಂದೊಂದು ಸಣ್ಣದಾಗಿದೆ, ಎಲ್ಲದೂ ಒಂದೇ ಸೈಜ್ ಬಂದಿಲ್ಲ. ಪರವಾಗಿಲ್ಲ, ಅಮ್ಮ ಬಂದ್ರು ಇವಾಗ. ಅಮ್ಮನೇ ಎಣ್ಣೆಲ್ ಕರಿತೀನಿ ಅಂತ ಹೇಳಿ ಅಮ್ಮ ಬಂದಿದ್ದಾರೆ. ನಾನು ಕುತ್ಕೊಂಡೆಲ್ಲ ಮಾಡ್ಕೊಟ್ಟೆ, ನಮ್ಮಮ್ಮ ಎಣ್ಣೆಲ್ ಕರಿತಾ ಇದ್ದಾರೆ. ಹಾಗೆ ನಮ್ಮನೆಗೆ ಗೆಸ್ಟ್ ಕೂಡ ಬಂದಿದ್ರು. ಅವ್ರಿಗೆ ಹೇಳ್ತಾ ಇದ್ವಿ ಜಾಮೂನ್ ತಿನ್ಕೊಂಡು ಹೋಗಂತ್ರಿ ಇರ್ರಿ ಅಂತ ಹೇಳಿ. ಬಿಸಿ ಬಿಸಿ ಆಗಿದ್ದಾಗ ತಿನ್ನೋಕೆ ಸ್ವಲ್ಪ ಅಷ್ಟೊಂದು ಟೇಸ್ಟ್ ಇರಲ್ಲ, ಸ್ವಲ್ಪ ತಣ್ಣಗಾಗಿ ಪಾಕ ಎಲ್ಲ ಹಿಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಗೆ ಹಾಕಿ ಕರಿತಾ ಇದ್ದಾರೆ. ಜಾಸ್ತಿ ಹೊತ್ತು ಕರಿಯೋದು ಬೇಡ, ಬ್ಲಾಕ್ ಆಗ್ಬಿಡುತ್ತೆ. ಇದು ಲೋ ಫ್ಲೇಮ್ ಅಲ್ಲೇ ಇಟ್ಕೋಬೇಕು, ಇಲ್ಲ ಅಂದ್ರೆ ಫುಲ್ ಬ್ಲಾಕ್ ಕಲರೇ ಚೇಂಜ್ ಆಗ್ಬಿಡುತ್ತೆ. ಇದು ಗೋಲ್ಡನ್ ಕಲರ್ ಬರೋ ತನಕ ಕರೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಜಾಮೂನು. ಹೀಗೆ ಡ್ರೈ ಜಾಮೂನ್ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಏನಾಗಿರ್ಲಿಲ್ಲ ಜಾಮೂನು, ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಮಾಡಿರೋದ್ರಿಂದ ಒಂದು 50 ಜಾಮೂನ್ ಆಗಿದ್ವೇನೋ ಅಂತ ಅನ್ಕೊಂತೀನಿ. ನಾನು ಕೂಡ ಕೌಂಟ್ ಮಾಡಿಲ್ಲ. ಸಣ್ಣಕ್ ಮಾಡಿದ್ರೆ ಇನ್ನ ಜಾಸ್ತಿ ಮಾಡ್ಕೋಬಹುದು. ಸಾಕು ಈ ಸೈಜ್ ಅಂತ ಹೇಳಿ ಮಾಡಿದ್ದೆ. ದೊಡ್ಡ ಬಾಣ್ಲಿ ಆಗಿದ್ರೆ ಒಂದ್ಸರಿನ 2 ಸರಿನ ಕರ್ದಿ ತೆಗ್ದು ಬಿಡ್ಬೋದಿತ್ತು. ಇದು ಸಣ್ಣ ಬಾಣ್ಲಿ ಆಗಿರೋದ್ರಿಂದ, ಅದು ಅಲ್ಲದೆ ಬೇಗನೆ ಇದು ಫ್ರೈ ಆಗ್ಬಿಡುತ್ತೆ. ಬೇಗನೆ ಜಾಮೂನು ಜಾಸ್ತಿ ಹೊತ್ತು ಇಡ್ಕೊಳಕ್ ಆಗಲ್ಲ. ಒಂದ್ ಹಾಕ್ತಾ ಇದ್ದಂಗೆ ಒಂದು ಆಗಲೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಬೇಗನೆ ತೆಗಿಬೇಕು. ಸಣ್ಣ ಬಾಣ್ಲಿಲೆ ಕರೆಕ್ಟ್ ಆಯ್ತು. ತಕ್ಕಾದ ಸೈಜು ತಕ್ಕಾದ ಜಾಮೂನ್ ಕೂಡ ರೆಡಿ ಆಗ್ತಾ ಇದೆ. ಪಕ್ಕದಲ್ಲಿ ಪಾಕ ಇಟ್ಕೊಂಡಿದ್ವಲ್ಲ, ಡೈರೆಕ್ಟ್ ಪಾಕಕ್ಕೆ ಎತ್ತಾಕ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಹಾಕಿದ್ರೆ ಬೇಗ ಅಷ್ಟೊಂದು ಸಾಫ್ಟ್ ಆಗೋದಿಲ್ಲ. ಡೈರೆಕ್ಟ್ ಬಿಸಿ ಇರುವಾಗ್ಲೇನೆ ಗುಲಾಬ್ ಜಾಮೂನ್ನ ಎತ್ತಿ ಪಾಕದಲ್ಲಿ ಹಾಕಿದ್ರೆ ಆದಷ್ಟು ಬೇಗನೆ ಇದನ್ನ ಪಾಕನ ಹೀರ್ಕೊಂಡು ಸಾಫ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಅದು ಮೊದಲೇ ಗಟ್ಟಿ ಆಗ್ಬಿಡ್ತು ಅಂದ್ರೆ ಅಷ್ಟೊಂದು ಚೆನ್ನಾಗಿ ಹೀರೋದಿಲ್ಲ. ಬಂದ ನೋಡಿ ನಮ್ಮ ಅಥರ್ವ. ನಾನು ಮಾಡ್ತೀನಿ ಗುಲಾಬ್ ಜಾಮೂನು ಅಂತ ಹೇಳಿ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಳು ಮಾಡ್ದೆ. ಈಗ ನಾನು ಗುಲಾಬ್ ಜಾಮೂನು ಆಯಿಲಲ್ಲಿ ಬಿಡ್ತೀನಿ ಅಂತ ಬಂದು ನಿಂತ್ಕೊಂಡಿದ್ದಾನೆ. ಏನಕ್ಕೆ ಹಾಕ್ತೀಯಾ? ಏನ್ ಹಾಕ್ತೀಯಾ? ನೀನ್ ಹಾಕಿ ಸಾಕು. ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಲ್ಲಿ ನಾವು ಸ್ಪೆಷಲ್ ಆಗಿ ಮಾಡಿರೋದು ಜಾಮೂನೇ. ಇವತ್ತಿನ ಬ್ಲಾಗ್ ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಜಾಮೂನ್ ಮಾಡಾಯ್ತು. ಹಾಗೆ ನಮ್ಮ ಬ್ಲಾಗ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಬ್ಲಾಗ್ ನೋಡಿ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಕೂಡ ಜಾಮೂನ್ ಮಾಡ್ಕೊಂಡು ತಿಂತಾ ಇರಿ. ನನಗೂ ಸ್ವೀಟ್ ಒಳಗೆ ಎಲ್ಲ ಸ್ವೀಟ್ಗಳು ಇಷ್ಟ ಆಗೋದಿಲ್ಲ. ಸ್ವೀಟಲ್ಲಿ ಸ್ವಲ್ಪ ಇಷ್ಟ ಆಗೋದು ಅಂದ್ರೇನೆ ಜಾಮೂನು. ಜಾಸ್ತಿ ಸ್ವೀಟ್ ತಿನ್ನಲ್ಲ ನಮ್ಮ ಮನೆಗೆ ಯಾರುನು.
ಇದನ್ನ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಅದು ಕೂಲ್ ಆದಾಗ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು ಅಂತ ಹೇಳಿದ್ನಲ್ವಾ, ಇಲ್ಲೇ ಪಕ್ಕದ ಮನೆಯವರು. ಹಾಗಾಗಿ ಮತ್ತೆ ಜಾಮೂನ್ಗೋಸ್ಕರ ಮತ್ತೆ ಅವ್ರಿಗೆ ಬರಕ್ಕೆ ಹೇಳಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಹಾಕೊಳ್ಳೋಣ, ಬಿಸಿ ಬಿಸಿ ಇದ್ದಾಗೆ ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿ ಜಾಮೂನ್ನ ಹಾಕ್ತಾ ಇದ್ದೀನಿ. ನಮ್ಮ ತರವನ್ನ ಅಲ್ಲಿಂದ ಕರ್ಕೊಂಡು ಹೋಯ್ತು, ಇಲ್ಲ ಅಂದ್ರೆ ಅವ್ನು ನನಗೆ ಇನ್ನೂ ಬಿಡೋದೇ ಇಲ್ಲ. ಅದು ತಣ್ಣಗಾಗೋದ್ರೊಳಗೇನೆ ಖಾಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದ ಅವನು. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ತುಂಬಾ ಮೃದುವಾಗಿ ಬಂದಿದೆ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಜಾಮೂನು. ಅದನ್ನ ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ ನೋಡಿ ಎಷ್ಟು ಸ್ಪಾಂಜಿ ತರ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅವ್ರಿಗೆ ಕೂಡ ಹಾಕಿ ಕೊಟ್ಟೆ. ಅವ್ರು ಅಂತ ಇದ್ರು ಪರವಾಗಿಲ್ಲ, ಇವಾಗ್ಲೇನೆ ಸ್ವೀಟು ಒಳಗಡೆ ಪಾಕ ಎಲ್ಲ ಹೀರಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಫುಲ್ ಆಗಿ ಹೀರುತ್ತೆ, ತಿನ್ಬೋದು ಇವಾಗ್ಲೂ ಅಂತ ಹೇಳಿ ಅಂತ ಇದ್ರು. ನಮ್ಮ ಅಥರ್ವನು ನಾನು ಈಗಲೇ ತಿಂತೀನಿ ಅಂತ ಒಂದೆರಡು ಹಾಕೊಂಡು ಹೋಗಿದ್ದಾನೆ. ಓಕೆ ಗೈಸ್, ಬಾಯ್ ಬಾಯ್.